ಇವಾಗ ಸಿಎಂ ಬದಲಾವಣೆ ಅವಶ್ಯಕತೆ ಇದೆಯಾ ರಾಜ್ಯಕ್ಕೆ ಅಂತ? ಸರ್ಕಾರ ಬದಲಾವಣೆ ಆಗ್ಬೇಕು, ಒಪ್ಕೋತೀವಿ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ನೀವೇ ಲೆಕ್ಕ ಹಾಕೊಳ್ಳಿ. ಅಣ್ಣ ಕುಮಾರಣ್ಣ ಬರ್ತಾರೆ, ಖಂಡಿತ ಸರ್ಕಾರದಲ್ಲಿ ಅವ್ರು ಇನ್ನೊಂದು ಬಾರಿ ಸಿಎಂ ಆಗ್ತಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಮುಂದೆ ಇದೆ ಮಿಠಾಯಿ ತಿನ್ನಕ್ ರೆಡಿ ಇರಿ. ಜಾಸ್ತಿ ಮಾಡಿದ್ದಾರೆ, ಎಲ್ಲಾ ರೇಟು ಜಾಸ್ತಿ ಮಾಡಿದ್ದಾರೆ. ಟೋಪಿ ಹಾಕುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವರು ಕೂಡ ಟೋಪಿ ಅಂತ ಕರೆದಿರೋದು ತಪ್ಪು. ಬಾರ ಇಲ್ಲಿ ವೈಟ್ ಟೋಪಿ ಜಮೀರ್ ಅಹಮದ್ ಅಂತ ಕರೆದಿ ತೋರಿಸ್ಲೇಬೇಕಾದ್ರೆ ಕುಮಾರಣ್ಣ ಅವ್ರಿಗೆ ಆರೋಗ್ಯ ಸರಿ ಆಗ್ಬೇಕಾದ್ರೆ ಕಾರಣ ಇವತ್ತು ಜನಗಳ ಆಶೀರ್ವಾದ. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತತ್ರ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇದೆ, ಓಕೆನಾ? ಈಗ ನವೆಂಬರ್ ಆಗಿದೆ. ನವೆಂಬರ್ ಅಲ್ಲಿ ಏನಂದ್ರು ಅರ್ಧ ವರ್ಷ ಸಿದ್ದರಾಮಯ್ಯನವರು, ಇನ್ನು ಅರ್ಧ ವರ್ಷ DK ಅವರು ಅಂತ ಹೇಳಿದ್ರು. ಇವಾಗ ಸಿಎಂ ಬದಲಾವಣೆ ಅವಶ್ಯಕತೆ ಇದೆಯಾ ರಾಜ್ಯಕ್ಕೆ ಅಂತ? ಖಂಡಿತ ಇದೆ ಮೇಡಮ್. ಇಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ಎಲ್ಲಿ ನೋಡಿದ್ರು ಗುಂಡಿನೇ, ಎಲ್ಲಿ ನೋಡಿದ್ರು ನೋವೇ. ಕಾಂಗ್ರೆಸ್ ಸರ್ಕಾರ ಬಂದು ನೋವಿಲ್ಲ. ಇಲ್ಲಿ ಬಂದಿರೋಂಥ ಸರ್ಕಾರದಲ್ಲಿ ದಯವಿಟ್ಟು ನೀವು ಯಾವುದೇ ಮೂಲೆಗೆ ಹೋದ್ರೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ಯಾಯ ಆಗ್ತಾ ಇದೆ. ಸರ್ಕಾರ ಬದಲಾವಣೆ ಆಗಬೇಕು, ಒಪ್ಕೋತೀವಿ. ಬಟ್ 5 ವರ್ಷ ಅಂತ ನಾವು ಚಾಲೆಂಜ್ ಮಾಡ್ತಾ ಇದ್ದಾರಲ್ಲ ಸಿದ್ದರಾಮಯ್ಯವರು, ಖಂಡಿತ 5 ವರ್ಷ ಇರಲಿ. ನೆಕ್ಸ್ಟ್ ಸರ್ಕಾರ ಬರುತ್ತೆ ನಮ್ಮದು ಅಂತ ಹೇಳ್ತಾ ಇಲ್ಲ. ಅಣ್ಣ ಕುಮಾರಣ್ಣ ಬರ್ತಾರೆ, ಖಂಡಿತ ಸರ್ಕಾರದಲ್ಲಿ ಅವ್ರು ಇನ್ನೊಂದು ಬಾರಿ CM ಆಗ್ತಾರೆ. ಸಾಲದಕ್ಕೆ CM ಹೆಂಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಕುಮಾರಣ್ಣವರು. ಪಬ್ಲಿಕ್ಕಲ್ಲಿ ತಿರುಗಾಡಬೇಕು, ಮನೆ ವಾಸ್ತವ್ಯ ಮಾಡಬೇಕು, ಮನೆ ಕಡೆ ಎಲ್ಲ ನೋಡಬೇಕು ಅಂತ ತಿರುಗಾಡಿದ್ದು ಕುಮಾರಣ್ಣವರೇ ಮೇಡಮ್. ದಯವಿಟ್ಟು ನಾನು ನೋಡಿದಂಗೆ ಸಾಮಾನ್ಯವಾಗಿ ನನಗೂ 53 ವರ್ಷ ವಯಸ್ಸಾಗಿದೆ. ನಾನು ಕೂಡ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ನಾನು ನೋಡಿದ್ದೀನಿ ಯಾರು CM ಆದ್ರೂ ಕೂಡ ಎಲ್ಲರೂ ಗೌನವಾಗಿ ಮನೆಯಲ್ಲೇ ಇದ್ದರು, ವಿಧಾನಸೌಧದಲ್ಲೇ ಇದ್ದರು. ತಿರುಗಾಡ್ಕೊಂಡು ಬಂದು ಯಾರು ಹೆಂಗೆ ತಿರುಗಾಡಬೇಕು ಅಂದಾಗ ಇವತ್ತು ಕೂಡ ಒಬ್ಬ BBMP ಕಾರ್ಪೊರೇಟ್ರು ಕೂಡ ರೋಡಲ್ಲಿ ತಿರುಗಾಡ್ತಾ ಇದ್ದಾರೆ. ಮಿನಿಸ್ಟ್ರಿಗಳು ಎಲ್ಲರೂ ರೋಡಲ್ಲಿ ಬರ್ತಾ ಇದ್ದಾರೆ. ಈಗ ಅದನ್ನು ತೋರಿಸ್ಕೊಟ್ಟಿದ್ದೆ ಕುಮಾರಣ್ಣವರು. ನಾವು ಇದ್ರ ಬಗ್ಗೆ ಹೇಳ್ತಲ್ಲ, ದಯವಿಟ್ಟು ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬ ಅನ್ಯಾಯ ಇದೆ. ತುಂಬ ಅನ್ಯಾಯ ಅಂತ ಹೇಳಿದ್ರೆ ಅದನ್ನು ಹೇಳಬಾರ್ದು, ಅಂಥ ಅನ್ಯಾಯ ನಡೀತಾ ಇರುತ್ತೆ. ಒಂದು ಯಾರನ್ನೂ ಮಾತಾಡ್ಸೋಕ್ಕಾಗೋದಿಲ್ಲ. ಒಂದು ಹೆಣ್ಮಕ್ಳಿಗೂ ಕೂಡ ಮೋಸ ಮಾಡ್ತಾಯಿದ್ದಾರೆ. 2,000 ಕೊಡ್ತೀವಿ ಅಂತ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನು ನೀವೇ ಲೆಕ್ಕ ಹಾಕ್ಕೊಳ್ಳಿ. ನೀವೇ ಲೆಕ್ಕ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಅನ್ಯಾಯ ಆಗಿದ್ದಿದ್ರೆ ನೀವು ನೋಡ್ತಾ ಇದ್ರಲ್ವಾ, ನೋಡಿ ಬೇಕಾದರೆ ಮುಂದೆ ಏನಾಗುತ್ತೆ ಅಂತ. ಮುಂದೆ ಇದೆ ಮಿಠಾಯಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಮುಂದೆ ಇದೆ ಮಿಠಾಯಿ ತಿನ್ನಕ್ಕೆ ರೆಡಿ ಇರಿ. ಖಂಡಿತ ಇದೆ 100%. ನಮಸ್ಕಾರ ಮೇಡಮ್. ಸರ್, ಇವಾಗ ಇನ್ನೊಂದೆರಡು ಕ್ವಶನ್ ಕೇಳ್ತೀನಿ. ಇವಾಗ ಗ್ಯಾರಂಟಿಗಳೆಲ್ಲ ಬರ್ತಿದೆಯಾ ಸರ್ ನಿಮ್ಮ ಮನೆಯವರಿಗೆ? ಯಾರಿಗೂ ಬರ್ತಾ ಇಲ್ಲ ಮೇಡಮ್, ಯಾರಿಗೂ ಬರ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಗಂಡನ್ನೇ ಬಿಟ್ಬಿಟ್ಟು ಹೊಂಟೋಯ್ತಾ ಇದ್ದಾರೆ. ಅಂಥ ಸರ್ಕಾರ ಕೊಟ್ಟಿದ್ದಾರೆ ಇವರು. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹಂಗಿದೆ. ಸರಿನಾ? ಇವರೆಲ್ಲ ಏನು ಮಾಡಿದ್ರು ಮೇಡಮ್? ಎಲ್ಲ ಏನು ಮಾಡಿದ್ದಾರೆ? ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ. ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಅಲ್ವಾ? 120 ರೂಪಾಯಿ ಇದನ್ನು 130 ಮಾಡಿದ್ದಾರೆ. ಅಲ್ಲಿ ತೆಗೆದು ಅಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ, ಎಲ್ಲೂ ಇಲ್ಲ. ಇವ್ರಿಗೂ ಟೋಪಿ ಹಾಕುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ಹುಟ್ಟು ಬೆಳೆದಿದ್ದು ಕಾಂಗ್ರೆಸ್ ಸರ್ಕಾರ. ಯಾಕೆಂದರೆ ನಾನೊಬ್ಬ ಹಿಂದುಳಿದಿದ್ದ ವ್ಯಕ್ತಿ. ಖಂಡಿತ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ನಾನು ಅದಕ್ಕೆ ಅವಮಾನ ಮಾಡ್ತಾ ಇರೋರೇ ಇವರು. ಬಟ್ ಅವಮಾನ ಮಾಡ್ತಾ ಇದ್ದಾರೆ ನೋಡಿ. ಹೆಣ್ಮಕ್ಳಿಗೆಲ್ಲ ಅದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. 3 ತಿಂಗಳಿಗೆ 4 ತಿಂಗಳಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಷ್ಟೇ. ಖಂಡಿತ ದಾರಿ ತಪ್ಪಿಸ್ತಾ ಇದ್ದಾರೆ. ಗ್ಯಾರಂಟಿ ಅಂದ ತಕ್ಷಣ ಎಲ್ಲ ಹೆಣ್ಮಕ್ಳಿಂದ ಹಿಡಿದು ಇಡೀ ರಾಜ್ಯನೇ ಕಾಂಗ್ರೆಸ್ಸಿಗೆ ವೋಟ್ ಮಾಡ್ತು. ಕೆಲವೊಬ್ಬರು ಗೆಲ್ಲಿಸ್ತು. ಈಗ ಎಲ್ಲಿ ಸರ್, ಒಂದು ಕಡೆ ಕೊಡ್ತಾರೆ, ಒಂದು ಕಡೆ ಕಿತ್ಕೊಂತಾರೆ, ಬಸ್ ರಶ್ ಮಾಡ್ತಾರೆ, ಒಂದಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಹೆಚ್ಚಾಗಿ BMTCಯಿಂದ ಆಕ್ಸಿಡೆಂಟ್ ಆಗ್ತಾ ಇದೆ. ಸೊ ಏನು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕೆಲಸನ? ಸರ್ಕಾರ ಏನು ಮಾಡ್ತಾಯಿದ್ರೆ ಅಂತ ಹೇಳಿದ್ರೆ ಮೇಡಮ್, ನನ್ನ ಪ್ರಕಾರವಾಗಿ ಎಲ್ರಿಗೂ, ನಾನು ಒಬ್ಬ ಡ್ರೈವರು ಮಾಮೂಲಿ. ನಾನು ಕೂಡ ಬೇಸಿಕಲ್ಲಿ ನಾನು 93ಇಂದ ಆಟೋ ಡ್ರೈವರೇ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರದವ್ರು ಈಗ ಮಾಡ್ತಾ ಇರ್ತಂಥ ಸರ್ಕಾರ ಎಲ್ರಿಗೂ ಜನಕ್ಕೆ ಅನ್ಯಾಯನೇ ಮಾಡ್ತಾಯಿದ್ದಾರೆ. ಇವ್ರು ತಿಳ್ಕೊಂಡಿದ್ದಾರೆ ನಾವು ನಮ್ಮದೇಗಿರ್ತೀವಿ ಅಂತ. ಮುಂದೆ ಇದೆ ಮಿಠಾಯಿ. ದಯವಿಟ್ಟು ತುಂಬ ಜನಕ್ಕೆ ತೊಂದರೆ ಆಗಿದೆ. ಹೆಣ್ಮಕ್ಳು ಓಡಾಡೋಕ್ಕಾಗ್ತಾಯಿಲ್ಲ. ಹೆಣ್ಣು ಮಕ್ಕಳಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ನೋಡಿ. ಅವ್ರಿಗೆ ಮುಂದೆ ಇದೆ.
ಸರ್ ಇವಾಗ ಸರ್ಕಾರ ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಅದರಲ್ಲೂ ರೀಸೆಂಟಾಗಿ RSS ವಿಚಾರವಾಗೂ ಕೂಡ ಬದಲಾವಣೆ ಆಯಿತು. ಇದು ಅವಶ್ಯಕತೆ ಇತ್ತಾ? ಮೇಡಮ್ RSS ಅಲ್ಲಿ ನೋಡಿ, ನನಗೆ ಗೊತ್ತಿಲ್ಲದಿರೋಂಥ ವಿಷಯನ ಮಾತಾಡೋದು ಬೇಡಿ. RSSಗೆ ನಾವು ಗೊತ್ತಿಲ್ಲ ಅಂತ ಹೇಳಿದ್ರು ನಾವು ತುಂಬ ಗೌರವ ಕೊಡ್ತೀವಿ. ನಾನು ಹೇಳೋದು ಏನು ಅಂತ ಹೇಳಿದ್ರೆ, RSSಗೆ ಗೌರವ ಕೊಡೋಣ, ಅದು ಬೇರೆ ವಿಷಯ, ಸರಿನಾ? ಇವರು DK ಶಿವಕುಮಾರ್ ಅವ್ರು ಮಾತಾಡ್ತಾರೋ ಇನ್ನೊಬ್ರು ಮಾತಾಡ್ತಾರೋ ಅದು ನಮಗೆ ಬೇಡ ಮೇಡಮ್. ಗೌರವ ಕರಿಬೋದಾಗಿತ್ತು. ಇವರು ಕೂಡ ಟೋಪಿ ಅಂತ ಕರೆದಿರೋದು ತಪ್ಪು. ಅದೇ ಇವರು ಏನಾದರೂ ಇನ್ನೊಬ್ಬನ ಯಾರಾದರೂ ಒಬ್ಬರನ್ನ ಬಾರ ಇಲ್ಲಿ ವೈಟ್ ಟೋಪಿ ಜಮೀರ್ ಅಹಮದ್ ಅಂತ ಕರೆದು ತೋರಿಸ್ಲಿ, ಬೇಕಾದರೆ ಅವ್ರ ತಾಕತ್ತು ನೋಡೋಣ ಮೇಡಮ್, ಅವ್ರ ತಾಕತ್ತು ನೋಡೋಣ. ಯಾರೋ ಒಬ್ಬ ಮನುಷ್ಯನಿಗೆ ಅವನು ಸರಿ ಇಲ್ಲ, ಅವರು ಸರಿ ಇಲ್ಲ, ಅವನು ಅನ್ನೋದು ಬೇಡಿ, ಗೌರವಂತ ವ್ಯಕ್ತಿ, ಸರಿನಾ? ಗೌರವವಾಗಿ ಮಾಡಲಿ. ಖಂಡಿತ ದಯವಿಟ್ಟು ಎಲ್ರಿಗೂ ತುಂಬ ತೊಂದರೆ ಆಗಿದೆ, ತುಂಬ ಅಂದರೆ ತುಂಬ ತೊಂದರೆ ಆಗಿದೆ. ಸರ್ಕಾರ ಕುಮಾರಣ್ಣ ಸರ್ಕಾರ ಐತೆ ಹೆಂಗಿತ್ತು ನೀವೇ ನೋಡಿ ಹೆಂಗಿತ್ತು ಅಂತ. ಅವ್ರು ಸರ್ಕಾರದಲ್ಲಿ ಬಂದರು, CM ಒಬ್ಬರು ಹೊರಗಡೆ ಬಂದು ಮನೆಗಳಲ್ಲಿ ಮಲಗ್ಬೋದು, ಹೆಣ್ಮಕ್ಳಿಗೆ ಏನಾಗಿತ್ತು, ಕುಮಾರಣ್ಣ ಅವ್ರಿಗೆ ಆರೋಗ್ಯ ಸರಿಯಾಗಬೇಕಾದ್ರೆ ಕಾರಣ ಇವತ್ತು ಜನಗಳ ಆಶೀರ್ವಾದ. ಕುಮಾರಣ್ಣ ಆರೋಗ್ಯವಿರಬೇಕಾದ್ರೆ ಕಾರಣ ಮೆಡಿಸಿನ್ ಅಲ್ಲ, ಜನಗಳ ಆಶೀರ್ವಾದ. ಆ ಆಶೀರ್ವಾದದಿಂದನೇ ಇನ್ನೂ ಚೆನ್ನಾಗಿರ್ತಾರೆ. ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ಇದು ಸತ್ಯವಾಗ್ಲೂ. ಕುಮಾರಣ್ಣವರು ಡೇಟ್ ನನಗೆ ಗೊತ್ತಿಲ್ಲ, ರಾಮನಗರಕ್ಕೆ ಎಲೆಕ್ಷನ್ಗೆ ನಿಂತ್ಕೋಬೇಕಾದ್ರೆ ಫಸ್ಟ್ ಟೈಮ್ ಎಲೆಕ್ಷನ್ಗೆ ಬಂದಾಗ ನಾನೇ ನಿಜವಾಗ್ದು ರಿಯಲಿ ಡ್ರೈವರ್ ನಾನೇ. ನಿಜವಾಗ್ಲೂ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರ ಮೇಲೆ ನಿಜವಾಗ್ಲೂ ನನಗೆ ಭಾಳ ತುಂಬ ಆಸೆ ಇದೆ. ನಿಜವಾಗ್ಲೂ ಅವರು ಬಡವ್ರ ಜೊತೆಲಿ ಸ್ಪಂದಿಸ್ತಾರೆ, ಅದಂತೂ ಹೇಳ್ತೀನಿ ಮೇಡಮ್. ತುಂಬ ಈಗ ಕಾಂಗ್ರೆಸ್ ಸರ್ಕಾರದಿಂದ ತುಂಬ ಅನ್ಯಾಯ ಆಗಿದೆ. ಸರ್ ಇವಾಗ DKಶಿ ಅವ್ರು ಏನಾದರೂ CM ಆದರೆ ಬದಲಾವಣೆ ಆಗುತ್ತಾ ಬೆಂಗಳೂರು, ಅಥವಾ ಬೆಂಗಳೂರನ್ನ ಬದಲಾವಣೆ ಮಾಡ್ತಾರೆ, ಇಲ್ಲ ಅವರೇ ಬದಲಾಗ್ತಾರಾ? ಅಂದರೆ ಜನಗಳಿಗೆ ಸ್ಪಂದಿಸುವಂತಹ ಗುಣ ಏನಾದ್ರು ಬರಬಹುದಾ? ನೋಡಿ, ಇಲ್ಲಿ DK ಶಿವಕುಮಾರ್ ಅವ್ರು ಏನಾದರೂ CM ಆದರೆ ನಾವು ಬೇರೆ ಥರ ಬೇರೇನೋ ದ್ವೇಷ ಇಟ್ಕೊಂಡು ಹೇಳೋದಿಲ್ಲ. ಅವರು ಕೂಡ ರೈತರ ಪ್ರಕಾರವಾಗಿ ಬರ್ತಾರೆ, ಬಡವ್ರ ಪ್ರಕಾರವಾಗಿ ಬರ್ತಾರೆ, ಕೆಲಸ ಮಾಡ್ತಾರೆ. ಅವ್ರಿಗೂ ನೋವು ಏನು ಅನ್ನೋದು ಗೊತ್ತಾಗಿದೆ. ಅವರು ಕೂಡ ಹಳ್ಳಿಲಿ ಹುಟ್ಟಿರೋದ್ರಿಂದ ಹಳ್ಳಿ ಜೀವನ ಹೆಂಗಿದೆ ಅಂತ ಗೊತ್ತಾಗಿದೆ. ಖಂಡಿತ ಅವರು ಕೂಡ ಸ್ಪಂದಿಸ್ತಾರೆ. ಅವರು ಕೂಡ CM ಆಗಬೇಕು ಅನ್ನೋದೇ ನಮ್ಮ ಆಸೆ, ಅಷ್ಟೇ ಮೇಡಮ್. ನಾವು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ, ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ದೀವಿ. ಎಲ್ಲೋಗಿದ್ರು ಕಿತ್ತೋಗಿದೆ. ಅದರಲ್ಲೂ ಕೆಲವು ವಾರ್ಡ್ಗಳಲ್ಲಂತಕ ನೋಡೋಕ್ಕೆ ಆಗಲ್ಲ. ಇಲ್ಲಿ ನೀವು 2 ವೀಲರ್ ತಗೊಂಡೋಗಿ ಮುಂದೆ ಬ್ರೇಕ್ ಹೊಡೆದ್ರೆ ಹಿಂದೆಗಡೆ ಬಿದ್ದೋಯ್ತಾರೆ, ಹಂಗಿದೆ ಪರಿಸ್ಥಿತಿ. ಸರಿ ಮಾಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ. ದುಡ್ಡಿಲ್ಲ, ಎಲ್ಲದು ರೇಟ್ ಜಾಸ್ತಿ ಮಾಡಿದ್ದಾರೆ. ಏನು ಮಾಡ್ತೀರಾ? ಆ ದುಡ್ಡು ತೆಗೆದು ಇಲ್ಲಿ 2,000 ಕೊಡ್ತೀವಿ ಅಂತಾರೆ, ಕೊಡ್ತಾ ಇಲ್ಲ. ಅವ್ರಿಗೆ ಇಲ್ಲಿ ಏನಾಗಿದೆ ಅಂದರೆ, ಒಂದು ಮನೆ ಸಂಸಾರ ಮಾಡೋದಕ್ಕೆ 10,000 ಸಂಬಳ ಬಂದರೆ ಪ್ಯಾಚ್ ಮಾಡೋದಕ್ಕೆ ಏನು ಮಾಡ್ತಾರೆ, ಅದನ್ನು ಇವರು ಮಾಡ್ತಾಯಿದ್ದಾರೆ. ಇವ್ರನ್ನ ಯಾರು ಹೇಳಿದ್ದು ನೀವು ಇಷ್ಟೆಲ್ಲ ಕೊಡಿ ಅಂತ ಹೇಳಿದ್ದು? ಯಾರು? ಇವರು ಬಾಯಿಗೆ ಬಂದಂಗೆ ಹೇಳ್ಬಿಟ್ಟು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಹೋಗಿ ಇಲ್ಲಿಗೆ ಎಲ್ರಿಗೂ ತೊಂದರೆ ಕೊಟ್ಟು ಎಷ್ಟು ಜನ ಮಕ್ಕಳು ಸತ್ತಿದ್ದಾರೆ, ಎಷ್ಟು ಜನ ಗುಂಡಿಲಿ ಸತ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಅವ್ರ ಮನೇಲಿ ಯಾರಾದರೂ ಒಬ್ಬರು, ಅವ್ರ ಮನೆಗಳಲ್ಲಿ ಯಾರಾದರೂ ಈ ಥರ ಆದರೆ ಸುಮ್ಮನೆ ಇರ್ತಾರಾ? ಅವರೆಲ್ಲ Audi BMW ಹೋಗ್ತಾರೆ, ಸದಾಶಿವನಗರದಲ್ಲಿ ಇದ್ದಾರೆ. ಅವ್ರಿಗೆ ಗುಂಡಿ ಗೊತ್ತಾಗ್ತಾ ಇಲ್ಲ. ಮೂಡ್ಲುಪಳ್ಳಿದಲ್ಲಿರೋರ್ಗೆ ಯಾರಿಗೆ ಗೊತ್ತು ಮೇಡಮ್? ಹೊಸಕೇಳಿಲ್ಲರು ಯಾರಿಗೆ ಗೊತ್ತು ಮೇಡಮ್? ಅದನ್ನು ಗೊತ್ತಾಗಲಿ. BBMPಲಿ ಕಾರ್ಪೊರೇಟರ್ಗಳಿದ್ದಾಗ ಅವ್ರಿಗೇನೋ ಒಂದು ಕೆಲಸ ಮಾಡಬೇಕು ಅನ್ನೋ ಉತ್ಸವದಿಂದ ಕೆಲಸ ಮಾಡ್ತಾಯಿದ್ರು. ಬೇಕು ಅಂತ ಅದನ್ನು ನಿಲ್ಲಿಸಿದ್ರು. 15 ವರ್ಷ ಆಗಿದೆ, 12 ವರ್ಷ ಆಗಿದೆ ನಿಲ್ಲಿಸಿ, ಅದನ್ನು ಮಾಡಿಲ್ಲ. ಇವ್ರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ? ಎಲ್ಲರೂ ಒಂದಿನ ಹೋಗೋದೆ ಮೇಡಮ್, ಇರೋವರೆಗೂ ಯಾರಿಗಾದರೂ ಒಂದು ಒಳ್ಳೇದನ್ನು ಮಾಡಬೇಕಷ್ಟೇ ಅಲ್ವಾ? ಇವರೆಲ್ರಿಗೂ ತೊಂದರೆ ಮಾಡ್ತಾಯಿದ್ದಾರೆ, ಹೇಳಿ. ಬದಲಾವಣೆ ಆಗಬೇಕು, ಖಂಡಿತ ಬದಲಾವಣೆ ಆಗಬೇಕು.